ಅಂತ ಒಂದು ಅಧಿಕಾರ ಕೊಟ್ಟಿದ್ದಾನೆ ದೇವರು. ಹೇಳಿ, ಅಧಿಕಾರ ಅಂತ ಅಧಿಕಾರ ಕೊಟ್ಟಿದ್ದಾನೆ. ಓಕೆನಾ? ಅದಕ್ಕೆ ಆತನು ಇಲ್ಲಿಲ್ಲ, ಆತನ ಏನಾಗಿದ್ದಾನಂತೆ? ಎದ್ದಿದ್ದಾನೆ. ಹೇಳಿ, ಆತನ ಇಲ್ಲಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಆತನ ಏನಾಗಿದ್ದಾನೆ? ಎದ್ದಿದ್ದಾನೆ. ಯಾಕೆ ಎದ್ದ ಅನ್ನುವಂಥದ್ದೇ ಬಹಳ ಮಂದಿ ಇರುವ ಕ್ವಶನ್. ಯಾಕೆ ಎದ್ದಾನಂದ್ರೆ ಆತನ ಹೇಳಿ ನಮಗೋಸ್ಕರ ಎದ್ದಿದ್ದಾನೆ. ಓಕೆನಾ? ಅದಕ್ಕೆ ನಾನು ನಿಮಗೊಂದು ಹೇಳ್ತೀನಿ, ನಿಮ್ಮ ಲೈಫಲ್ಲಿ ಯಾವುದೇ ಆಗ್ಲಿ ತ್ಯಾಗ ಇಲ್ಲದೆ ಏನು ಬರಲ್ಲ. ತ್ಯಾಗ ಇಲ್ಲದೆ ಏನ್ ಬರಲ್ಲ. ನೋಡಿ, ಈ ಫಿಲಿಪ್ಪಿ ಪತ್ರಿಕೆಗೆ ಬರೋಣ. ಇವತ್ತೊಂದು ಪ್ರತ್ಯಕ್ಷತೆ ನಮ್ಮ ಲೈಫಲ್ಲಿ ದೊಡ್ಡ ಆಶೀರ್ವಾದದಲ್ಲಿ ನಾವು ಹೋಗ್ಬೇಕಾದ್ರೆ ತ್ಯಾಗ, ಯಾಗ, ಬೆಲೆ ಬಹಳ ಪ್ರಾಮುಖ್ಯವಾದದ್ದು. ಓಕೆನಾ? ಹೇಳಿ, ಬಹಳ ಪ್ರಾಮುಖ್ಯವಾದದ್ದು. ತ್ಯಾಗ ಮಾಡಬೇಕು, ಬಲಿ ಕೊಡಬೇಕು, ಆ ಬಲಿಯನ್ನು ಅರ್ಪಿಸ್ಬೇಕು. ತ್ಯಾಗ, ಯಾಗ ಮತ್ತು ಆ ಒಂದು ಸಮರ್ಪಣೆ ಇದೆಯಲ್ಲ, ಅದು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕೊಡ್ತದೆ. ಏನು ಆ ಬದಲಾವಣೆ ತರೋದಕ್ಕೆ ನಮ್ಮಲ್ಲಿ ಏನಿರ್ಬೇಕು? ಮೋಸ್ಟ್ ಏನಿರ್ಬೇಕಂತ ನೋಡಿ, ನಾವೆಲ್ಲ ಬೈಬಲ್ ಹೇಳುತ್ತೆ, ನಾವೆಲ್ಲ ಜಯಿಸಿದವರಂತೆ. ನಾವೆಲ್ಲ ಏನಾಗಿದ್ವಿ ಅಂತ ನಾವು ಆತನೊಂದಿಗೆ ಸತ್ತವರಾದ ನಾವೆಲ್ಲ ಜಯಿಸಿದವರೆಲ್ಲ ನಾವು. ಅದಕ್ಕೆ ನಮಗೂ ಲೋಕದವ್ರಿಗೂ ಬಹಳ ವ್ಯತ್ಯಾಸ. ನಮಗೂ ಬಹಳ, ಲೋಕದವ್ರಿಗೂ. ಇವತ್ತು ಆಶಾ ಅವರಮ್ಮ ಒಂದು ವೇಳೆ ಅನ್ಯ ಲೋಕದಲ್ಲಿ, ಅಂದ್ರೆ ಈ ಲೋಕದಲ್ಲಿ ಯೇಸುಸ್ವಾಮಿ ನಂಬಿಲ್ಲದೆ ಇದ್ರೆ ಅವ್ರು ಇವತ್ತು ಏನಾಗ್ತಿದ್ರು? ಇರ್ತಿದ್ರೆ ಇಲ್ಲ ಕೂಡ ಗೊತ್ತಿಲ್ಲ. ಇವತ್ತು ಅವ್ರು ಏನ್ ಮಾಡಿದ್ರೆ ಗೊತ್ತಾ? ಮರಣವನ್ನೇ ಜಯಿಸ್ಬಿಟ್ಟಿದ್ದಾರೆ. ಅವ್ರು ಏನ್ ಮಾಡಿದ್ರೆ? ಅವರು ಮರಣಕರವಾದ ವ್ಯಾಧಿಯನ್ನು ಏನ್ ಮಾಡಿದ್ರೆ? ಅವರೆಲ್ಲ ಜಯಿಸಿದ್ದಾರೆ. ನೋಡಿ ನೋಡಿ, ಯೇಸು ಅಂದ್ರೆ ಎಷ್ಟು ಮಂದಿಗೆ ಧೈರ್ಯ ಇವಾಗ, ಎಷ್ಟು ಮಂದಿಗೆ ನಂಬಿಕೆ.